ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬೀದರ್ ದಕ್ಷಿಣ ಕ್ಷೇತ್ರದ ಸೇರಿದಂತೆ ಜಿಲ್ಲೆಯಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ದಲಿತ ರೈತರ ಭೂಮಿಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ಅವರಿಗೆ ಬೀದಿ ಪಾಲು ಮಾಡಲು ಬೀದರ್ ಅರಣ್ಯ ಇಲಾಖೆ ಹೊರಟಿದೆ ಎಂದು ಜೈ ಭೀಮ್ ದಳದ ಮುಖಂಡರಾದ ತುಕಾರಾಂ ಗೌರೆ ಆರೋಪಿಸಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾತನಾಡಿದ ಅವರು, ಈ ಹಿಂದೆ ಕಂದಾಯ ಇಲಾಖೆಯ ಅಡಿಯಲ್ಲಿರುವ ಸಿ ಮತ್ತು ಡಿ ವರ್ಗದ ಭೂಮಿಯನ್ನು ಅರಣ್ಯ ಇಲಾಖೆಗೆ ಸಾವಿರಾರು ಎಕರೆ ಭೂಮಿಯನ್ನು ವರ್ಗಾವಣೆ ಮಾಡಲಾಗಿತ್ತು. ಅದಕ್ಕೂ ಮುಂಚೆ ಉಳುವನೆ ಭೂಮಿಯ ಒಡೆಯ ಯೋಜನೆಯಡಿ ದಲಿತರಿಗೆ ಉಳುಮೆ ಮಾಡಲು ಭೂಮಿ ನೀಡಲಾಗಿತ್ತು. ಕಂದಾಯ ಇಲಾಖೆ ಭೂಮಿ ವರ್ಗಾವಣೆ ಮಾಡುವಾಗ ರೈತರಿಗೆ ನೀಡಿದ ಭೂಮಿ ಸಮಗ್ರ ಮಾಹಿತಿ ಸಹ ನೀಡಿತ್ತು. ಆದರೆ ಈಗ ಜಿಲ್ಲೆಯ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಏಕಾಏಕಿ ಈ ಜಮೀನನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲು ಹೊರಟಿದ್ದಾರೆ. ಈ ಕುರಿತು ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಅವರು ಸಹ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೂ ಯಾವುದೇ ಕ್ರಮವಾಗಿಲ್ಲ. ಅದರಿಂದ ಬರುವ ಜನವರಿ 3ರಿಂದ ಬೀದರ್ನ ಅರಣ್ಯ ಇಲಾಖೆ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾರುತಿ ಬಿ ಕಂಟೆ ಮಾತನಾಡಿ, ಸಾಕಷ್ಟು ಜನ ಪ್ರಭಾವಿ ವ್ಯಕ್ತಿಗಳು ಅರಣ್ಯ ಇಲಾಖೆಯ ಜಾಗ ಒತ್ತುವರಿ ಮಾಡಿದ್ದಾರೆ. ಅವರಿಗೆ ಏನು ಮಾಡದಿರುವುದು ಅಧಿಕಾರಿಗಳು ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ. ಇದರ ಮೇಲಾಗಿ ಈ ರೈತರ ಜಮೀನು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ. ಆದರೂ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಹಸಿರು ಪರಿಸರ ಹೆಚ್ಚಿಸುವ ದೃಷ್ಟಿಯಿಂದ ಅರಣ್ಯ ಸಚಿವರು ಸಸಿ ನೆಡುವ ಯೋಜನೆ ಜಾರಿಗೆ ತಂದಿದ್ದರು. ಅದರಲ್ಲಿ ಅಧಿಕಾರಿಗಳು ಅಕ್ರಮವೆಸಗಿದ್ದಾರೆ ಎಂದು ಆರೋಪಿಸಿದ ಅವರು, ಈಗಾಗಲೇ ಅರಣ್ಯ ಇಲಾಖೆಯ ಅಕ್ರಮ ತನಿಖೆಗಾಗಿ ಲೋಕಾಯುಕ್ತರಿಗೆ ದೂರು ನೀಡಿದ್ದೇವೆ ಎಂದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಎಂಎಲ್ಎ ಡಿಪ್ಟೆಡ್ ಎಂಎಲ್ಎ ನಾನು ಇಂದಿನ ವಿಷಯ ಪತ್ರಿಕಾಗೋಷ್ಠಿ ಮಾಡುವ ವಿಷಯ, ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ದಲಿತ ಜನಾಂಗಕ್ಕೆ ಏನು ಸರ್ಕಾರ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸಲು ಮಂಜೂರಾತಿ ಪತ್ರ ಕೊಟ್ಟು, ಹಕ್ಕುಪತ್ರ ಕೊಟ್ಟು, ಸಾಗುವಳಿ ಚೀಟಿ ಕೊಟ್ಟು, ಅದಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ಕೊಟ್ಟು ಉಳುಮೆ ಮಾಡಿ ಜೀವನ ಸಾಗಿಸಲು ಅನುಕೂಲ ಮಾಡಿಕೊಟ್ಟಿತ್ತು ಅವಾಗಿನ ಸರ್ಕಾರ. ಆದರೆ ಉದ್ದೇಶಪೂರ್ವಕವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು, ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂಥ DCF ವಾನತಿ MM ಅವರು ಉದ್ದೇಶಪೂರ್ವಕವಾಗಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂತಹ ದಲಿತ ರೈತರ ಜಮೀನುಗಳನ್ನ ಕಸ್ಕೊಳ್ತಕ್ಕಂತಹ ಹುನ್ನಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿ ಬಯಸ್ತೇನೆ. ಉದಾಹರಣೆಗೆ ಹೇಳಬೇಕಾಯ್ತು ಅಂತಂದಾಗ, ಇಡೀ ಜಿಲ್ಲೆಯಲ್ಲಿ ಸಿ ಅಂಡ್ ಡಿ ವರ್ಗದ ಜಮೀನು, ಸಿ ಮತ್ತು ಡಿ ವರ್ಗದ ಏನು ಜಮೀನಿದೆ, ಸರ್ಕಾರಿ ಜಮೀನು, ಆ ಜಮೀನು 1978-79ರಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿರ್ತಕ್ಕಂಥ ಜಮೀನು. ಸುಮಾರು ಬೀದರ್ ತಾಲೂಕಿನಲ್ಲಿ ಮತ್ತು ಇನ್ನುಳಿದ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಿನ ಪಟ್ಟಿ ಮಾಡಿ, ಈ ತಾಲೂಕಿನಲ್ಲಿ ಇಂತಿಷ್ಟು ಜಮೀನಿದೆ, ಈ ತಾಲೂಕಿನಲ್ಲಿ ಇಂತಿಷ್ಟು ಜಮೀನಿದೆ ಅಂತ ಹೇಳಿ ಪಟ್ಟಿ ಮಾಡಿ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿರ್ತಕ್ಕಂಥ ದಾಖಲಾತಿಗಳು ನಾನು ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿ ಅವರಿಂದ ದೃಢೀಕೃತ ದಾಖಲಾತಿಗಳನ್ನು ಪಡೆದುಕೊಂಡಿರುತ್ತೇನೆ. ಆ ದಾಖಲಾತಿಗಳ ಪ್ರಕಾರ ಸಿ ಅಂಡ್ ಡಿ ವರ್ಗದ ಜಮೀನಿನಲ್ಲಿ ರೈತರಿಗೆ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸಲು ಇಲಾಖೆಯ ಕಚೇರಿ ಎದುರುಗಡೆ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹೂಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಿ ಬಯಸ್ತೇನೆ. ಸುಮಾರು ಹಗರಣಗಳಾಗಿವೆ. ಆ ಹಗರಣದ ಬಗ್ಗೆ ಈಗ ನಮ್ಮ ಆತ್ಮೀಯರು ಹೇಳ್ತಾರೆ.